ನಿಂಗಮ್ಮ ನಿಂಗಮ್ಮ ಐದೇನೆ ಯಾಕೆ ಬಂದಿದ್ದೆ ಲಸ್ಮಕ್ಕ ಉಂಡು ಬಂದೆ ಅಲ್ಲೇನೆ ಏನು ಇಲ್ಲ ಕಣೆ ಒಂದು 500 ರೂಪಾಯಿ ದುಡ್ಡಿದ್ರೆ ಬೇಕಾಗಿತ್ತು ಅದಕ್ಕೆ ಇದ್ದಿದ್ರೆ ಕೊಡ್ತಿದ್ದೇನೋ ಅಂತ ಕೇಳೋಣ ಅಂತ ಬಂದೆ ಇದ್ರೆ ಕೊಡ್ತೀನಿ ನಾಳೆ ಕನ್ನಡದ ಕೂಲಿ ಹೋಗಿ ದುಡ್ಡು ಕೊಡ್ತಾರ ಅವ್ರ ಮೂರ್ಕಣಪ್ಪರು ಕೊಟ್ರೆ ಕೊಡ್ತೀನಿ ಇದ್ರೆ ಕೊಡು ಏನಕ್ಕೋ ಬೇಕು ಎಮರ್ಜೆನ್ಸಿ ಎಮರ್ಜೆನ್ಸಿನಾ ಅಂತದ್ದೇನು ಎಮರ್ಜೆನ್ಸಿ ನಿಮ್ಮ ಅತ್ತಿಗೋ ನಿಮ್ಮ ಗಂಡಗೋ ಯಾಗನ ಏನೋ ಸೆನಕಿಲ್ವ ಹೆಂಗೆ ಆಸ್ಪತ್ರೆಗೆ ನಾನು ಹೋಗ್ಬೇಕೇನು ಅಯ್ಯೋ ನನ್ನ ಗಂಡನು ನಮ್ಮ ಅತ್ತೇನು ಏನೂ ಆಗಿಲ್ಲ ಗುಂಡ್ ಕಲ್ಲಿದ್ದಂಗೆ ಇದಾವೆ ಎರಡನು ಏನೂ ಆಗಿಲ್ಲ ಒಂದು 500 ರೂಪಾಯಿ ಕೊಡು ಏನಕ್ಕ ಬೇಕು ಒಟ್ಟಿನಲ್ಲಿ ಅರ್ಜೆಂಟು ಅಂತೀಯ ಎಮರ್ಜೆನ್ಸಿ ಅಂತೀಯ ಏನು ಅಂತಾನೆ ಹೇಳ್ತಾ ಇಲ್ಲಮ್ಮ ಅದೇನು ಇಲ್ಲ ನನ್ನ ಮೊಬೈಲಾಗೆ ರೀಚಾರ್ಜ್ ಖಾಲಿ ಆಗೈತಿ ನೆಟ್ ವರ್ಕ್ ಆಗ್ತಿಲ್ಲ ರೀಲ್ಸ್ ಮಾಡೋಣ ಅಂತಂದ್ರೆ ನೆಟ್ಟೇ ಬತ್ತಿಲ್ಲ ನಾನು ನೋಡ್ತೀನಿ ಎದ್ದಾಗ ಒಂದು 2-3 ರೀಲ್ಸ್ ಮಾಡೋಣ ಅಂತ ಹೇಳಿ ನೆಟ್ ಆಫ್ ಆಗ್ಬಿಟ್ಟೈತಿ ನಾನು ಇದ್ಯಾಕೆ ಹಿಂಗೆ ರೌಂಡ್ ಆಗ್ತೈತಲ್ಲ ಇದು ಅಂತ ಹೇಳಿ ನೋಡಿದ್ರೆ ನೆಟ್ಟೆ ಖಾಲಿ ಆಗೈತೆ ಅಲ್ಲೇನೆ ಏನ್ ಮಾಡೋಣ ಹೇಳು ಅಕ್ಕಿನಿ ಒಂದು 500 ರೂಪಾಯಿ ಇದ್ರೆ ಕೊಡು ನಾಳೆ ಕನ್ನಡದ ದುಡ್ಡಾದ್ರೆ ತಿರ್ಸ್ಕೊಡ್ತೀನಿ ನಿನಗೆ ಅಂತ ಕೇಳಕ್ ಬಂದಮ್ಮ ರೀಲ್ಸ್ ಮಾಡಕ್ಕೆ ನೆಟ್ ಇಲ್ಲ ಅಂತ ಹೇಳಿ ನೆಟ್ ಹಾಕಿಸ್ಕೋಬೇಕಾ ರೀಚಾರ್ಜ್ ಮಾಡಿಸ್ಬೇಕಾ ಮೊಬೈಲ್ಗೆ ನಾನೆಲ್ಲ ನೀನು ಎಮರ್ಜೆನ್ಸಿ ಅಂತ ಅಂದಲ್ಲ ಅದಕ್ಕೆ ಯಾರಿಗಾನ ಸೆನಕಿಲ್ವೋ ಏನೋ ಆಸ್ಪತ್ರೆಗೆ ನಾನು ಕರ್ಕೊಂಡು ಹೋಗ್ಬೇಕೇನೋ ಅಂತ ಹೇಳಿ ನಾನು ತಿಳ್ಕೊಂಡೆ ಅಯ್ಯ ಏನಂಗೆ ಒಂದ್ ದಿವಸ ರೀಲ್ಸ್ ಮಾಡಿದ್ರೆ ನೀನೇನು ಸತ್ತೋಗಲ್ಲ ಸುಮ್ಮನಿರು ದುಡ್ಡು ಸಿಕ್ತಾಗ ಹಾಕಿ ಮೆಂತಿ ಸಾಲ ಮಾಡಿ ರೀಚಾರ್ಜ್ ಮಾಡಿಸ್ಕೋಬೇಕಂತ ಹೇಳು ನಾನು ತಗೇನ ಇಲ್ಲಮ್ಮ ಇದ್ದಿದ್ದೆ ಕೊಡ್ತಿದ್ದೆ ನಿನಗೆ ಗೊತ್ತಾಗಲ್ಲ ಈಗಿನ ಕಾಲದಾಗೆ ಒಟ್ಟಿಗೆ ಇಟ್ಟಿಲ್ದೇ ಇದ್ರು ಬದುಕ್ಬೋದು ಆದ್ರೆ ಮೊಬೈಲ್ ನೆಟ್ಟಿಲ್ಲ ಅಂತಂದ್ರೆ ಇರಕ್ಕೆ ಆಗಲ್ಲ ಯೋಟತ್ತಿಗೆ ರೀಚಾರ್ಜ್ ಮಾಡಿಸ್ತೀವಪ್ಪ ಅನ್ಸುತ್ತೆ ಅದಕ್ಕೇನೆ ನಾನು ಇಂತಾಗೆ ಇದ್ದೆ ಒಂದು 500 ರೂಪಾಯಿ ಸಾಲನ ಇಸ್ಕಮ್ಮನ ಅಂತೇಳಿ ಬಂದಮ್ಮ ಅದೇನೋ ಸರಿ ಕಣೆ ಲಸ್ಮಕ್ಕ ಈಗಿನ ಕಾಲದ ಹುಡುಗರು ಹುಡುಗಿಯರು ಒಟ್ಟಿಗೆ ಬೇಕಾರೆ ತಿಮ್ದಂಗೆ ಹಂಗೆ ಇರ್ತಾರೆ ಮೊಬೈಲ್ ಮಾತ್ರ ನಾನು ನೆಟ್ ಖಾಲಿ ಆಗಂಗಿಲ್ಲ ಯಾವಾಗ್ಲೂ ಫುಲ್ ಇರಬೇಕು ನೆಟ್ವರ್ಕು ಇರಬೇಕು ನೆಟ್ಟು ರೀಚಾರ್ಜ್ನು ಮಾಡಿಸಿರ್ಬೇಕು ಇನ್ನ ಒಂದು ವಾರ ಇದ್ದಂಗೆನೆ ಖಾಲಿ ಆಗೋದು ಅವಾಗಲೇ ಮುಂಚೆಲೆ ರೀಚಾರ್ಜ್ ಮಾಡಿಸ್ಬಿಡ್ತಾರೆ ಎಲ್ಲಿ ಖಾಲಿ ಆಗ್ಬಿಡುತ್ತೋ ಏನೋ ಅಂತ ಹೇಳಿ ನೆಟ್ ಮತ್ತೇನು ಮಾಡೋಕ್ಕಾಗಲ್ಲ ಕಣೆ ನಿಂಗೆ ಈ ಕಾಲ ನಡೀತಾ ಇರೋದೇ ಮೊಬೈಲಿನ ಮೇಲೆ ಮೊಬೈಲ್ ಇಲ್ಲ ಅಂತಂದ್ರೆ ಜನಗಳು ಇರೋದೇ ಇಲ್ಲ ಒಂದು ಕ್ಷಣ ಹೊತ್ತು ಯಾರ ಕೈಗಾನ ನೋಡು ಒಂದೊಂದು ಮೊಬೈಲ್ ಇದ್ದೇ ಇರ್ತವೆ ಎಲ್ಲರಿಗೂ ಮೊಬೈಲ್ ಮೇಲೆ ಇವಾಗ ಡಿಪೆಂಡ್ ಆಗಿರೋದೆಲ್ಲ ಜನಗಳು ಎಲ್ಲಿಗಾದ್ರೂ ಹೋಗು ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಇದ್ರಾಗೆ ಸ್ಕ್ಯಾನ್ ಮಾಡೋದು ದುಡ್ಡು ಹಾಕೋದು ಏನು ಬೇಕಾದ್ರೂ ತಕೊಂಡ್ ಬಂದ್ಬಿಡೋದು ಯಾಕನ ಕಲ್ತ್ಕೋಬೇಕು ಓದೋದು ಬರೆಯೋದು ಅಂತಂದ್ರೂ ಮೊಬೈಲ್ ನೋಡ್ಕೊಂಡೇ ಕಲಿತಾವೆ ಈಗಿನ ಹುಡುಗರು ಏನು ಮಾಡೋಕ್ಕಾಗಲ್ಲ ಇದೊಂಥರ ಮೊಬೈಲ್ ಯುಗ ನೀನು ಹೇಳೋದು 100% ಸತ್ಯವಾದ ಮಾತೇನೆ ಫೋನ್ಗಳಿಲ್ಲ ಅಂತಂದ್ರೆ ಯಾವ ಸರ್ಕಾರಿ ಸೌಲಭ್ಯನೂ ಸಿಗಲ್ಲ ಎಲ್ಗೋದು ಆಧಾರ್ ಕಾರ್ಡ್ ಮಾಡ್ಸಕ್ ಹೋಗು ಇಲ್ಲ ರೇಷನ್ ಕಾರ್ಡ್ ಮಾಡ್ಸಕ್ ಹೋಗು ಇಲ್ಲ ಯಾಕಾದ್ರೂ ರಿಜಿಸ್ಟ್ರೇಷನ್ ಯಾಕಾದ್ರೂ ಮಾಡಬೇಕು ಅಂತಂದ್ರು ಮೊದಲು ಫೋನ್ ನಂಬರು ಆಧಾರ್ ನಂಬರು ಕೇಳ್ತಾರೆ ಬ್ಯಾಂಕಿಗೆ ಹೋದ್ರೂ ಫೋನ್ ನಂಬರ್ ಕೊಡಮ್ಮ ನಿಮ್ದು ಅಂತ ಹೇಳ್ತಾರೆ ಇದು ಯಾಕ ಕಿವಿಡಜ್ಜಿ ಬರ್ತಾ ಇದ್ದಾಳೆ ಕಿವಿಡಜ್ಜಿನ ಅಯ್ಯಯ್ಯೋ ಅವಳ ಕೈಗೇನಾದ್ರೂ ಸಿಗಾಕೊಂಡ್ರೆ ಅಷ್ಟೇನೆ ನನ್ನ ಕತೆ ಗೋವಿಂದ ನಿಂಗಿ ಮಾತಾಡ್ಬೇಡ ಸುಮ್ಮನಿರು ಅವಳು ಹೋಗತ್ತ ಕಾಕಡಿಕ್ಕೆ ಏನು ಇಲ್ಲ ಅವಳೇನಾದ್ರೂ ಇಲ್ಲಿಗೆ ಬಂದ್ರೆ ಸುಮ್ಮನೆ ತಲೆ ತಿಂದು ಬಿಡ್ತಾಳೆ ಯಾಕೆ ಕಿವಿಡಜ್ಜಿ ಏನ್ ಮಾಡ್ತಾಳೆ ನಿನ್ನ ಆ ಕಿವಿಡ್ ಮುದ್ಕಿಗೆ ನಾನು ಅಂದ್ರೆ ಅದ್ ಯಾಕಷ್ಟು ಸಿಟ್ಟು ಏನ್ ಕಚ್ಚು ನಾನು ಎಲ್ಲಾದ್ರೂ ಕಾಣ್ಲೇಳು ಬರೇ ಉಗ್ಗಿತಿರ್ತಾಳೆ ಅವಳ ಕೈಯೇ ಉಗ್ಗಿಸ್ಕೊಂಡು ಸಾಕಾಗಿ ಹೋಗೈತೆ ನನಗೆ ಅದಕ್ಕೇನೆ ಅವಳು ಮಾತಾಡ್ಸ್ಬೇಡ ಅವಳ ಕಡೆಗೆ ನೋಡ್ಲು ಬೇಡ ಸುಮ್ಮನಿರು ನೀನು ಅಂದ್ರೆ ಅವಜ್ಜಿಗೆ ಅಷ್ಟೊಂದು ಪ್ರೀತಿ ಅದಕ್ಕೆ ಏನೋ ಒಂದ್ ಮಾತು ಬೈಯುತ್ತಪ್ಪ ನೀನು ಅವಜ್ಜಿ ಮೇಲೆ ಅದಕ್ಕೆ ಸಿಟ್ಟು ಮಾಡ್ಕೊಂತಿಯಲ್ಲೇ ಹೋಗ್ಲಿ ಬಿಡು ಏನು ಅವಜ್ಜಿ ಅಂತ ತಪ್ಪು ಹೇಳಲ್ಲ ಒಳ್ಳೇದೇ ಹೇಳೋದು ಅಯ್ಯೋ ಬೈದ್ರೆ ನನಗೇನು ಬೇಜಾರಿಲ್ಲ ಕಣೆ ತಪ್ಪು ಮಾಡಿದಾಗ ಬೈಲೇಳು ನನಗೂ ಅವಾಗ ಬೇಜಾರಾಗಲ್ಲ ಆದ್ರೆ ನಾನು ಏನು ತಪ್ಪೇ ಮಾಡಿರಲ್ಲ ನಾನು ತಪ್ಪಿರೋದೇ ಇಲ್ಲ ಬ್ಯಾರೆ ತಪ್ಪಿದ್ರು ನನ್ನೇ ಉಗಿತಿರ್ತಾಳೆ ನನ್ನ ಮಕ ನೋಡಿರ್ ಸಾಕು ಅದೇನಾಗುತ್ತೋ ಏನೋ ಆಕಿ ಹುಡುಮತಿಗೆ ಬಾಯಿಗೆ ಬಂದಂಗೆ ಉಗಿತಾಳಲ್ಲ ಮರ್ಯಾದೆ ಕಾಳದ್ ಬಿಡ್ತಾಳೆ ಎಲ್ಲಂದ್ರಲ್ಲಿ ಅಕ್ಕೇನೆ ಓದ್ಲಿ ನಿಂಗೆ ಈ ಕಡೆಗೆ ಬರ್ತಾ ಇದ್ದಾಳ ಏನು ಹತ್ತು ಹೋಗ್ತಾ ಇದ್ದಾಳ ಈ ಕಡೆಗೇನು ಗೊತ್ತಿಲ್ಲ ಅತ್ಲಂಗ್ ನೋಡ್ತಾ ಇದ್ದಾಳಮ್ಮ ಅತ್ಲಂಗ್ ನೋಡ್ಕೊಂಡು ಹೋಗ್ತಾ ಇತ್ತ ಅಕ್ಕಿ ಹುಡುಮತ್ಕಿ ಬಿಡು ನೀನ್ ಯಾಕೆ ಎದ್ರಿಕೆಂತಿ ಹಂಗೆ ಇರು ಈ ಅಜ್ಜಿನ ಕೇಳಿರೆ ಗೊತ್ತಾಗುತ್ತೆ ಅನ್ಸುತ್ತೆ ಊಸ್ರಂಗಜ್ಜರ ಮನೆ ಎಲ್ಲೈತೆ ಈ ಊರಾಗೆ ಅಂತ ಕೇಳಿರೆ ಹೇಳ್ತೈತಿ ನಾನು ಎಂದೂ ಬಂದಿರಲಿಲ್ಲ ಆಲೆ ಶಾನೆ ದಿನ ಆಗೈತಿ ಅವಾಗ ಯಾವಾಗಲೂ ಒಂದ್ಸಲ ಬಂದಿದ್ದೆ ಮರ್ತಂಗಾಗೈತೆ ಆಲೇನೆ ವಯಸ್ಸು ಬೇರೆ ಆತ ಈ ಅಜ್ಜಿನ ಕೇಳಿರೆ ಗೊತ್ತಾಗುತ್ತೆ ಊಸ್ರಂಗಜ್ಜರ ಮನೆ ಎಲ್ಲೈತಿ ಅಂತಂದ್ರೆ ಹೇಳ್ತೈತಿ ಅಜ್ಜಿ ಅಜ್ಜಿ ನಿಮ್ದು ಇದೇ ಊರೇ ನನ್ನ ಹೆಸರು ತಿಮ್ಮಜ್ಜಿ ಅಂತಾನ ಯಾಕಜ್ಜ ಯಾವ ನಿಂದು ಯಾಕೆ ಬಂದಿದ್ದೆ ನಮ್ಮೂರಕ್ಕೆ ಇದೇ ಊರೇ ಅಂತ ಕೇಳಿದ್ರೆ ನನ್ನ ಹೆಸರು ತಿಮ್ಮಜ್ಜಿ ಅಂತ ಹೇಳ್ತೈತೆ ಇಕ್ಕಿ ಹಿಡ್ದಿಮ್ಮಿ ಓ ಇದೇ ಊರೇನಾ ನಿಮ್ಮ ಹೆಸರು ಏನಜ್ಜಿ ಏನು ನಿಂಗೆ ಈ ವಜ್ಗುನು ಕಿವೆ ಡಮರ್ ಆಗಿರಂಗ್ ಕಾಣ್ತವೆ ನೋಡ ಆ ವಜ್ಜಿ ಅಂತ ಹೇಳಿದ್ರೆ ಇದೊಂದು ತಿಳ್ಕೊಂತೈತಿ ಕಿವಿಡಜ್ಜಿ ಸರಿಯಾಗೈತಿ ಇರು ಏನ್ ಮಾತಾಡ್ತಾರೆ ಅಂತ ಹೇಳಿ ಕೇಳಿಸ್ಕೊಂಡು ಮಜಾ ತಗಮನ ಇಲ್ಲೇ ನಿಂತ್ಕೊಂಡು ಹತ್ರಕ್ಕೆ ಹೋಗೋದ್ ಬೇಡ
ಆಮೇಲೆ ಹತ್ರಕ್ಕೆ ಹೋದ್ರೆ ಉಗಿತಾಳ ಅಕ್ಕಿ ಹೊಡ್ದಿಮ್ಮಿ. ಯಾಕೆ ಬಂದಿದ್ದೆ ನೀನ್ ಈ ಊರಿಗೆ ಹಾ? ಎಣ್ಣೆ ಎಣ್ಣಿಲ್ ಕಣಜ್ಜಿ. ಅಯ್ಯೋ ನಮ್ಮವೇ ಎರಡೈದ ಗಂಡುಗಳು ಈ ಒಂದು 5-6 ವರ್ಷದಿಂದ ಹುಡುಕ್ತಾ ಇದೀವಿ, ಎಲ್ಲೂ ಎಣ್ಣೆ ಸಿಕ್ತಿಲ್ಲ. ಏನು ಮಾಡೋಣ? ನಿನಗೆ ಎಷ್ಟು ಜನ ಮೊಮ್ಮಕ್ಕಳು? ಇಲ್ಲ, ನನ್ಗೊಂದಿಟ್ಟು ಕಾಣಲ್ಲ ಕಣ್ಣ ಆಪರೇಷನ್ ಮಾಡಿಸ್ಕೊಂಡಿದ್ನಿ, ಅದಕ್ಕೆ ಕನ್ನಡಕ ಹಾಕೊಂಡಿದೀನಿ. ನಿನ್ ಕಾಣ್ತಾವ ಚೆನ್ನಾಗಿ ಕಣ್ಣು, ಅದಕ್ಕೆ ನೀನ್ ಕನ್ನಡಕ ಹಾಕೊಂಡಿಲ್ಲ ಅಲ್ಲಿ. ಏನು ಮಾಡೋಣ ಅಜ್ಜಿ, ಆಲೇನೆ ನನ್ನ ಮೊಮ್ಮಕ್ಕಳಿಗೆ ಒಬ್ಬನಿಗೆ 30 ವರ್ಷ, ಇನ್ನೊಬ್ಬನಿಗೆ 35 ವರ್ಷ, ಇನ್ನು ಮದುವೆ ಆಗಿಲ್ಲ. ಅದಕ್ಕೇನೆ ಈ ಊರಾಗೆ ಯಾರ ಉಸ್ರಂಗಜ್ಜ ಅಂತಾನ ಐತಂತಲ್ಲ, ಅವ ಅಜ್ಜಂತಾಗ ಹೋಗಿ ಹೇಳಿರಿ, ಯಾರನ್ನ ಇದ್ರೆ ತೋರಿಸ್ತೈತೆ ಎಣ್ಣ ಎಲ್ಲನ ಇದ್ರೆ ಅಂತ ಹೇಳಿ ಹೇಳೋಗಣ ಅಂತ ಬಂದೆ. ಎಲ್ಲಿರೋದು ಅವ್ರ ಮನೆ? ಲಸ್ಮಕ್ಕ, ಅಯ್ಯೋ ಕಿವುಡಜ್ಜನ್ ಮಾತು ಕೇಳಿಸ್ಕೊಂಡ್ರೆ ನನ್ಗಂತೂ ನಗು ತಡಿಯಕ್ಕೆ ಆಗ್ತಿಲ್ಲ ಕಣೆ. ಆ ವಜ್ಜಿ ಒಂದ್ ಹೇಳಿರಿ, ಈ ವಜ್ಜಿ ಒಂದ್ ಹೇಳ್ತಾನೆ, ಈ ವಜ್ಜಿ ಒಂದ್ ಹೇಳಿರಿ, ಆ ವಜ್ಜಿ ಇನ್ನೊಂದು ತಿಳ್ಕೊಂತಾ ಇದ್ದಾನೆ. ಅಯ್ಯಯ್ಯೋ ಸುಮ್ನಿರು, ಇನ್ನ ಏನೇನ್ ಮಾತಾಡ್ತಾರೆ ಅಂತ ನಾ ಕೇಳಿಸ್ಕೊಂಬನ. ನೀನ್ ಹೋಗ್ಬೇಡ ಹತ್ರಕ್ಕೆ. ಅಯ್ಯೋ ನಾನ್ ಯಾಕೆ ಹೋಗಣ? ನಾನಂತೂ ಹೋಗಲ್ಲಮ್ಮ. ಸುಮ್ನೆ ನಾನ್ ಯಾಕೆ ಹೋಗಿ ಅವ್ರಿಬ್ರುತ್ತಿಗೆ ಮಧ್ಯದಾಗ ಸಿಗಾಕ್ಯಮನ? ಆ ವಜ್ಜಿಗೂ ಕೇಳ್ಸಲ್ಲ, ಆ ವಜ್ಜಿಗೂ ಕೇಳ್ಸಲ್ಲ. ಆಮೇಲೆ ನಾನು ಹೋಗಿ ಸಿಗಾಕ್ಯಂಡ್ರೆ ಅಷ್ಟೇನೆ. ಇಲ್ಲಿ ಯಾರು ನುಡಿಕೊಂಬಂದಿದ್ಯಾ? ಯಾರ ಮನೆ ಬೇಕು ನಿನಗೆ? ನಾನು ಎಮ್ಮೆ ಹುಡಿಕೊಂಬರ್ಲಿಲ್ಲ, ಹೆಣ್ಣು. ನನ್ನ ಮೊಮ್ಮಕ್ಕಳಿಗೆ ಮದುವೆ ಮಾಡಬೇಕಾಗಿತ್ತು. ಇಲ್ಲಿ ಯಾರೋ ಉಸ್ರಂಗಜ್ಜ ಅಂತ ಐತಂತಲ್ಲ, ಅವ ಅಜ್ಜ ಹೆಣ್ಣ ಹುಡುಕೊಡ್ತಾನಂತೆ. ಅದಕ್ಕೇನೆ ಹೇಳಿ ಹೋಗೋಣ ಅಂತೇಳಿ ಬಂದೆ. ಫೋಟೋ ಗಿಟ ತಗೊಂಬಂದಿದ್ದೀನಿ ನನ್ನ ಮೊಮ್ಮಕ್ಕಳವ. ಕೊಟ್ಟು ಒಂದಿಟ ಹೆಣ್ಣು ಹುಡ್ಕೊಡಪ್ಪ ಅಂತ ಹೇಳಿ ಹಂಗೇನೆ ಒಂದಿಟ ದುಡ್ಡನ್ನು ಕೊಟ್ಟು ಹೋಗೋಣ ಅಂತೇಳಿ ಬಂದೆ. ಅವ್ರ ಮನೆ ಎಲ್ಲಿರೋದು ತೋರಿಸು ಒಂದಿಟ. ಓ ಸೀನಪ್ಪ ನುಡಿಕೊಂಬಂದಿದ್ಯೇನು? ಯಾವ ಸೀನಪ್ಪ? ಅದೇ ಆ ಕೆಂಚಮ್ಮನ ಮಗ ಸೀನಪ್ಪ ಇಲ್ವೇ? ಅವನ್ನ ಹುಡುಕೊಂಬಂದಿದ್ಯಾ? ಹ್ಞೂ ಕಣಜ್ಜಿ, ಉಸ್ರಂಗ ಅಜ್ಜನ್ನೇ ಹುಡಿಕೊಂಬಂದಿರೋದು. ಅವ್ರ ಮನೆ ಎಲ್ಲೈತಿ ನಾನು ನೋಡಿಲ್ಲ, ಅದಕ್ಕೇನೆ ಒಂದಿಟ್ಟು ತೋರಿಸು, ಕರ್ಕೊಂಡೋಗಿ. ಇದೇನಿಲ್ಲ ಸ್ಮಕ, ನಿನ್ ಗಂಡನ ಹೆಸರು ಹೇಳ್ತಾ ಇದ್ದಾಳೆ ಈ ಕಿವುಡ್ ಮುತ್ಕಿ. ಸೀನಪ್ಪ ನುಡಿಕೊಂಬಂದಿದ್ಯಾ ಅಂತನ? ಅಯ್ಯ ಕಿವುಡ್ ಮುತ್ಕಿ, ಉಸ್ರಂಗಜ್ಜಾರ ಮನೆ ತೋರ್ಸು ಅಂತಂದ್ರೆ ಸೀನಪ್ಪರ ಮನೇನೆ ಅಂತ ಕೇಳ್ತೈತಿ. ಹೋಗಿ ಬಂದು ನನ್ ಬುಡ್ಕೆ ಬತ್ತಾಳೆ ಅನ್ಸುತ್ತೆ ಇವಾಗ. ಅಯ್ಯ ಸೀನಪ್ಪ ನೆಂಟಿ ಇಲ್ಲೇ ನಿಂತ ನೋಡು, ಅವ್ನ ಹೆಂಡತಿ ಹೆಸರು ಲಸ್ಮಕ್ಕ ಅಂತ ಹೇಳಿ. ಇಲ್ಲಿ ನಿಂತಾಳಲ್ಲ, ಹಿಂಗಿತ್ತಾಗ ಮಾತಾಡ್ಕೊಂಡು ಅವಳೆ ಲಸ್ಮಕ್ಕ ಸೀನಪ್ಪ ನೆಂಟಿ. ಇರೋ ಅವ್ಳಿಗೆ ಹೇಳ್ತೀನಿ, ಕರ್ಕೊಂಡು ಹೋಗ್ತಾಳೆ ಅವ್ರ ಮಂತಕ್ಕೆ. ಏ ಲಸ್ಮಕ್ಕ, ಏನಂಗ್ ಬಾಯ್ ಬಿಡ್ಕೊಂಡು ನೋಡ್ತಾ ಇದ್ಯಾ? ಬಾಯ್ ಇಲ್ಲಿ. ಯಾರನ ನಿನ್ ಗಂಡು ನುಡಿಕೆ ಬಂದೇವ್ರಿ, ಕರ್ಕೊಂಡು ಹೋಗ್ಬಾ ನಿಮ್ಮ ಅಯ್ಯಪ್ಪನಂತೆ ತೋರ್ಸು, ಕರ್ಕೊಂಡೋಗಿ. ಯಾಕ ಬಂದೇವ್ರಿ? ಹೋಗಿ ಲಸ್ಮಕ್ಕ, ಕೊನೆಗೂನು ನಿನ್ ಬುಡಕ್ಕೆ ಬಂದ್ಲು ಕಿವುಡಜ್ಜಿ. ಹೋಗು, ಅದೇನ್ ಕೇಳೋಗ್ ಹೋಗಿ ಹತ್ರಕ್ ಹೋಗಿ. ಅಯ್ಯೋ ಈ ಕಿವುಡ್ ಮುತ್ಕಿ ಕಾಡ್ದಿಂದನ ನನಗಂತೂ ಸಾಕಾಗಿ ಹೋಗೈತಿ. ಅಲ್ಲ, ನಾನು ಅವಳು ಮಾತಾಡ್ಸಬಾರ್ದು ಅಂತ ಹೇಳಿ ಇಟ್ಲ ತಿರ್ಕೆ ನಿಂತ್ಕೊಂಡಿದ್ರು ನೋಡು, ಆ ಅಜ್ಜ ನೋಡಿರೆ ಯಾರ ಉಸ್ರಂಗಜ್ಜನ್ ಮಂತ ಕರ್ಕೊಂಡು ಹೋಗು ಅಂತ ಕೇಳಿರೆ ಸೀನಪ್ಪರ ಮಂತಕ್ಕೆ ಅಂತ ಕೇಳ್ತೈತಿ ಈ ಮುದ್ಕಿ. ಅಯ್ಯಯ್ಯೋ, ನಾನು ಎಲ್ಗೋದ್ರೂ ಬಿಡಲ್ಲ ಅನ್ಸುತ್ತೆ. ಬೆನ್ನಿಗಟ್ಟಿದ್ ಬೇತಾಳ ತರ ಕಾಡ್ತಾ ಇದ್ದಾಳೆ ಈ ಕಿವುಡಿ. ಎಲೆ ಬಾಳೆ ಕರಿತಾರ ಕೇಳಿಸ್ತಿಲ್ವೇ ನಿನ್ಗೆ? ಕಿವೇನ ಕಿವುಡಾಗ್ಯವ ಹೆಂಗೆ? ಬಾ ಇಲ್ಲಿ, ಇವಜ್ಜ ನಿಮ್ಮ ಅಯ್ಯಪ್ಪನ ಹುಡಿಕೊಂಬಂದವನಿ. ಬಾ ಹತ್ರಕ್ಕೆ ಏನು ಅಂತ ಹೇಳ್ತೀನಿ. ಇವಳೇ ನೋಡಪ್ಪ ಸೀನಪ್ಪನ ಹೆಂಡ್ತಿ. ಉಸ್ರಂಗಜ್ಜನೇ ಹೇಳ್ತೀನಿ. ಅಯ್ಯಯ್ಯ, ಈ ಅಮ್ಮಣಿ ನೋಡಿರೆ ಸೊಸೆ ಇದ್ದಂಗೈತೆ. ಅವ ಅಜ್ಜ ಏನು ಈ ವಯಸ್ಸಿನಾಗ ಮದ್ವೆ ಆಗಿವನಿ? 3ನೇ ಮದ್ವೆನಾ?